ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕಾಕ್ರೋಚ್ ಜನತಾ ಪಕ್ಷ ಅನ್ನುವಂತಹ ಒಂದು ಕ್ಯಾಂಪೇನ್ ಅನ್ನ ಆರಂಭಿಸಿದಂತಹ ಅಭಿಜಿತ್ ದೀಪ್ಗೆ ಮನೆಗೆ ಪೊಲೀಸರು ತಲುಪಿದ್ದಾರೆ. ಪೊಲೀಸರ ಪ್ರಕಾರ ನಾವು ರಕ್ಷಣೆ ಕೊಡೋಕೆ ಬಂದಿದ್ದೀವಿ, ಸೊ 24/7 ಇಲ್ಲೇ ಜಾಂಡ ಹೂಡಿ ಕೂತ್ಕೊಂಡಿರ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕಾಕ್ರೋಚ್ ಅನ್ನುವಂತಹ ಕ್ಯಾಂಪೇನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ತುಂಬಾ ಜನ ಸೇರಬಹುದು, ಅದರಿಂದ ಈ ಮನೆಯವರಿಗೆ ಕಿರಿಕಿರಿ ಆಗಬಹುದು, ಅದರಿಂದ ರಕ್ಷಣೆ ಕೊಡೋದಕ್ಕೆ ನಾವು ಬಂದಿದ್ದೀವಿ ಅನ್ನುವಂತಹ ಸಭ್ಯಸ್ಥ ಮಹಾನ್ ಸಭ್ಯ ಮಹಾರಾಷ್ಟ್ರ ಪೊಲೀಸರು ಹೇಳ್ಕೊಂಡಿದ್ದಾರೆ. ಸೊ ಏನ್ ನಡೀತಾ ಇದೆ ಅಭಿಜಿತ್ ದೀಪ್ಗೆ ಮನೆ ಬಳಿ, ಅದರ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಕಾಕ್ರೋಚ್ ಜನತಾ ಪಕ್ಷ ಅನ್ನುವಂತಹ ಹೆಸರಿನಲ್ಲಿ ಲೆಟರ್ ಹೆಡ್ ನಲ್ಲಿ ಒಂದು ಸಂದೇಶ ದೇಶಕ್ಕೆ ಬಂದಿದೆ. ಆ ಲೆಟರ್ ಅಲ್ಲಿ ಏನಿದೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ದೀಪ್ಗೆ ಮನೆ, ಅಭಿಜಿತ್ ದೀಪ್ಗೆ ಮನೆಗೆ ಪೊಲೀಸರ ಪ್ರವೇಶ ಆಗಿದೆ. ಮನೆ ಮುಂದೆ ಒಂದು ವ್ಯಾನ್ ಅನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದು ವ್ಯಾನ್ ಅನ್ನು ನಿಲ್ಲಿಸಿ ವ್ಯಾನ್ ತುಂಬಾ ಪೊಲೀಸರು 24/7 ಅಲ್ಲಿ ಇರ್ತಾರಂತೆ. ಅವರು ರಕ್ಷಣೆ ಕೊಡೋದಕ್ಕೆ ಬಂದಿದ್ದಾರಂತೆ. ಯಾವುದರಿಂದ ರಕ್ಷಣೆ? ಜನ ಜಾಸ್ತಿ ಬಂದ್ಬಿಡ್ತಾರೆ, ಪಾಪ್ಯುಲಾರಿಟಿ ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದರಿಂದ ಮನೆಯವರಿಗೆ ಕಿರಿಕಿರಿ ಆಗುತ್ತೆ. ಆ ಕಿರಿಕಿರಿಯಿಂದ ರಕ್ಷಣೆ ಕೊಡೋದಕ್ಕೆ, ಅವರನ್ನ ಕಾಪಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳೋ ಮೂಲಕ ಮಹಾರಾಷ್ಟ್ರ ಪೊಲೀಸರು ಒಬ್ಬೊಬ್ಬೊಬ್ಬ ಎಷ್ಟು ಒಳ್ಳೆಯವರು ಅಂತ ಜನ ಅನ್ಕೋಬೇಕು ಅನ್ನುವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ವಾಸ್ತವದಲ್ಲಿ ಪೊಲೀಸರು ಆ ಕಾರಣಕ್ಕೆ ಅಲ್ಲಿ ಬಂದಿರಲ್ಲ. ಪೊಲೀಸರು ಆ ಮನೆ ಮೇಲೆ ನಿಗಾ ಇಡೋದಕ್ಕೆ ಬಂದಿರ್ತಾರೆ 100%. ಅದರ ಜೊತೆಗೆ ಆ ಮನೆಗೆ ಯಾರು ಬಂದು ಹೋಗ್ತಿದ್ದಾರೆ, ಅಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ ಎಲ್ಲವನ್ನು ಗಮನಿಸೋದಕ್ಕೆ ಅಂತಲೇ ದೊಡ್ಡ ಮಟ್ಟದಲ್ಲಿ ಒಂದು ತುಕಡಿಯನ್ನೇ ಅಲ್ಲಿ ಹಾಕಿದ ರೀತಿಯಲ್ಲಿ 24/7 ಲೈವ್ ಟೆಲಿಕಾಸ್ಟ್ ಮಾಡೋ ರೀತಿಯಲ್ಲಿ ಅಲ್ಲಿ ಕೂರಿಸಿದ್ದಾರೆ ಪೊಲೀಸರನ್ನ. ಆದ್ರೆ ಪೊಲೀಸರು ಕತೆ ಉಲ್ಟಾ ಹೇಳ್ತಿದ್ದಾರೆ, ರಕ್ಷಣೆ ಅಂತ ಕತೆ ಕಟ್ತಾ ಇದ್ದಾರೆ. ಇನ್ನು ಮನೆ ಒಳಗಡೆ ಇರುವಂತಹ ಅಭಿಜಿತ್ ದೀಪ್ಗೆ ಅವರ ತಂದೆ ತಾಯಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರ ನಿಯೋಜನೆ ಹಿನ್ನೆಲೆಯಲ್ಲಿ. ಅವರು ಹೇಳ್ಕೊಂಡಿರೋದು, ಒಬ್ಬ ತಂದೆ ತಾಯಿಯಾಗಿ ಮಗನ ಬಗ್ಗೆ ಏನು ಯೋಚನೆ ಮಾಡಬೇಕು ಆ ಯೋಚನೆ ಮಾಡಿದ್ದಾರೆ, ಆ ರೀತಿ ಮಾತನಾಡಿದ್ದಾರೆ. ಅವರು ಹಾಗೇನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು? ಅವನಿಗೆ ಇದು ಓದುವ ವಯಸ್ಸು, ಓದೋಕೆ ಅಂತ ಹೋಗಿದ್ದಾನೆ, ಈಗ ಸದ್ಯಕ್ಕೆ ಓದೋದ್ರಲ್ಲಿ ಗಮನ ಹರಿಸಬೇಕು, ರಾಜಕೀಯದ ಕಡೆ ಅವನು ಹೋಗೋದು ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವನು ಹೋಗಿರೋದು ಓದೋದಕ್ಕೆ, ಓದ್ತಾ ಇರಲಿ. ಇಷ್ಟು ಹೇಳೋ ಮೂಲಕ ಒಂದು ತಂದೆ ತಾಯಿ ಏನು ಹೇಳಿಕೆಯನ್ನು ಕೊಡಬಹುದೋ ಅವರ ಮಗನ ಬಗ್ಗೆ, ಅವನ ಮಗನ ಸುರಕ್ಷತೆಯ ಬಗ್ಗೆ ಕಾಳಜಿ ಇದ್ದಂತಹ ತಂದೆ ತಾಯಿ ಕೊಡುವಂತಹ ಹೇಳಿಕೆಯನ್ನ ಆ ತಂದೆ ತಾಯಿ ಕೊಟ್ಕೊಂಡಿದ್ದಾರೆ. ಸೊ ಇದಿಷ್ಟು ಸಂಭಾಜಿ ನಗರ್ ಅನ್ನುವಂತಹ ಪ್ರದೇಶದಲ್ಲಿರುವ ಅಭಿಜಿತ್ ದೀಪ್ಗೆ ಅವರ ಮನೆ ಇರುವಂತಹ ಪ್ರದೇಶಕ್ಕೆ ಪೊಲೀಸರು ನಿಯೋಜನೆ, ಅದರ ಹಿನ್ನೆಲೆ ಆಗಿರೋದು. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಒಂದು ಲೆಟರ್ ಹೆಡ್ ಬಂದಿದೆ. ಆ ಲೆಟರ್ ಹೆಡ್ ಅಲ್ಲಿ ಯಾವುದೇ ಸಿಗ್ನೇಚರ್ ಇಲ್ಲ, ಕೊನೆಯಲ್ಲಿ ಯಾರಿಂದ ಬಂದಿದೆ ಅನ್ನುವಂತಹ ಹೆಸರಿಲ್ಲ, ಬಟ್ ಒಂದು ಸಂದೇಶ ಇದೆ. ಆ ಸಂದೇಶದಲ್ಲಿರುವಂತಹದ್ದು ಸ್ಪಷ್ಟವಾಗಿರುವಂತಹದ್ದು ಏನು ಅಂದ್ರೆ, ನಾವು ಒಂದು ಜೋಕ್ ಆಗಿ ಇದನ್ನ ಆರಂಭಿಸಿದ್ವಿ, ಒಂದು ಒಂದು ಟೀಕೆ ಮಾಡಲಿಕ್ಕೆ ಅಥವಾ ವ್ಯಂಗ್ಯ ಮಾಡಲಿಕ್ಕೆ ಅಂತ ಆರಂಭಿಸಿದಂತಹ ಒಂದು ಕ್ಯಾಂಪೇನ್. ಆದರೆ ಅದು ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಜನರನ್ನ ಸೆಳೆದು ಕೋಟ್ಯಾಂತರ ಜನರಿಗೆ ತಲುಪಿರೋದ್ರಿಂದ ಮುಂದಕ್ಕೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಗಂಭೀರವಾದಂತಹ ಕಾರ್ಯಗಳನ್ನ ಕೈಗೊಳ್ಳುತ್ತೀವಿ ಅಂತ ಹೇಳೋ ಮೂಲಕ ಮುಂದೆ ಇದೊಂದು ರಾಜಕೀಯ ಪಕ್ಷವಾಗಿ ಹುಟ್ಟು ಪಡೆಯುವ ಸಾಧ್ಯತೆ ಇದೆ ಅನ್ನುವ ಸೂಚನೆಗಳು ಅದರಲ್ಲಿದೆ. ಅದರ ಜೊತೆಗೆ ಆ ಪಕ್ಷದ ಏನು ಸಿದ್ಧಾಂತ ಇದೆ ಅದರ ಬಗ್ಗೆ, ಅಥವಾ ಅದು ಏನು ಮಾಡಕ್ ಹೊರಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಭ್ರಷ್ಟಾಚಾರದ ವಿರುದ್ಧ, ಸದ್ಯದ ಆಡಳಿತದ ವಿರುದ್ಧ, ಅದರ ವಿರುದ್ಧ ನಾವು ಧ್ವನಿ ಎತ್ತೋದೇ ತಪ್ಪ, ಯುವ ಜನತೆಯ ಧ್ವನಿಯನ್ನ ಯಾಕೆ ಅಡಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅಂತಹ ಅಂಶಗಳನ್ನ ಒಂದಷ್ಟು ಬರ್ಕೊಂಡಿದ್ದಾರೆ. ಬಟ್ ಆ ಲೆಟರ್ ಹೆಡ್ ಅಫಿಷಿಯಲ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಪಕ್ಷ ಅಂತ ರಿಜಿಸ್ಟರ್ ಆಗಿಲ್ಲ, ಅದೊಂದು ವೆಬ್ಸೈಟ್ ಆಗಿ ಆರಂಭ ಆಯಿತು, ಒಂದು ಕ್ಯಾಂಪೇನ್ ಆಯಿತು. ಆ ನಂತರ ಸರ್ಕಾರ ಏನು ಮಾಡಬೇಕು, ತನ್ನ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲವನ್ನು ಬ್ಯಾನ್ ಮಾಡ್ಕೊಂಬಂತು. ಅವ್ರದ್ದು ಎಕ್ಸ್ ಅಕೌಂಟ್ ಬ್ಯಾನ್ ಮಾಡ್ತು, ಫೇಸ್ಬುಕ್ ಬ್ಯಾನ್ ಮಾಡ್ತು, ಟ್ವಿಟರ್, ಇನ್ಸ್ಟಾಗ್ರಾಮು ಹ್ಯಾಕ್ ಆಗಿ ಕೂತಿದೆ, ಅವ್ರ ಪರ್ಸನಲ್ ಇನ್ಸ್ಟಾಗ್ರಾಮು ಹ್ಯಾಕ್ ಆಗಿ ಕೂತಿದೆ. ಎಲ್ಲ ರೀತಿಯಿಂದಲೂ ವೆಬ್ಸೈಟ್ ಅನ್ನು ಬ್ಲಾಕ್ ಮಾಡಿ ಬಿಸಾಕಿದ್ದಾರೆ. ಎಲ್ಲ ರೀತಿಯಿಂದಲೂ ಸಹ ಆ ಕಾಕ್ರೋಚ್ ಅನ್ನೋದನ್ನ ಅಫಿಷಿಯಲ್ ಆಗಿ ಏನೇನು ಬಂದಿತ್ತು ಅಭಿಜಿತ್ ದೀಪ್ಗೆ ಕಡೆಯಿಂದ ಅದನ್ನ ಇದು ಮಾಡಿದ್ದಾರೆ.
ಬಟ್ ಅದರಿಂದ ಪ್ರೇರೇಪಿತರಾಗಿ ಬರ್ತಿರುವಂತಹ ಪೋಸ್ಟ್ಗಳು, ಹೇಳಿಕೆಗಳು, ವಿಡಿಯೋಗಳು, ಆಗ್ತಿರುವಂತಹ ಚಟುವಟಿಕೆಗಳು ಭೂಮಿ ಆ, ನಗರಗಳಲ್ಲಿ, ಸಮಾಜದಲ್ಲಿ, ಅವುಗಳನ್ನಂತೂ ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಅವುಗಳನ್ನಂತೂ ಬ್ಯಾನ್ ಮಾಡೋಕ್ಕಾಗಿಲ್ಲ. ಕೆಲವರೆಲ್ಲ ಕಾಕ್ರೋಚ್ ಫೋಟೋ ಮೈ ಮೇಲೆ ಹಾಕೊಂಡು ಕ್ಲೀನಿಂಗ್, ಗಂಗಾ ನದಿ ಕ್ಲೀನಿಂಗ್ ಇಳಿದಿದ್ದಾರೆ, ಜಮುನಾ ನದಿ ಕ್ಲೀನಿಂಗ್ ಇಳಿದಿದ್ದಾರೆ. ಅವನ್ನೆಲ್ಲ ಏನ್ ಮಾಡ್ತೀರಿ? ಕೆಲವರು ಪ್ರತಿಭಟನೆನೇ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ, ನೀಟ್ ಪೇಪರ್ ಲೀಕ್ ವಿರುದ್ಧ. ಇದರ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶಾಲುಗಳು ಹಾಕೊಂಡು ಅಥವಾ ಪೋಸ್ಟರ್ಗಳು ಹಾಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಫೇಸ್ಬುಕ್ ಅಲ್ಲಿ ದಿನಕ್ಕೊಬ್ರು ನಾನು ಕಾಕ್ರೋಚ್ ಅಂತಿದ್ದಾರೆ, ಬೆಂಬಲ ಸೂಚಿಸ್ತಾ ಇದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅವುಗಳನ್ನೆಲ್ಲ ಹೇಗೆ ಬ್ಯಾನ್ ಮಾಡ್ತೀರಿ? ಅದೆಲ್ಲ ಸಾಧ್ಯ ಇಲ್ಲ. ಬಟ್ ಸರ್ಕಾರ ತನ್ನ ಯೋಗ್ಯತೆಗೆ ಏನು ಮಾಡಬಹುದು ಅದನ್ನ ಮಾಡಿಟ್ಟಿದೆ. ಒಂದು ಧ್ವನಿಯನ್ನ, ಯುವಕರ ಒಂದು ಮೂವ್ಮೆಂಟ್ ಅನ್ನ ಆರಂಭದಲ್ಲೇ ಚಿವುಟಿ ಬಿಸಾಕ್ಬಿಡ್ಬೇಕು. ಯಾಕೆಂದ್ರೆ ಪಕ್ಕದಲ್ಲಿ ನೇಪಾಳಲ್ಲಿ ಆಯ್ತಲ್ಲ, ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ, ಶ್ರೀಲಂಕಾದಲ್ಲಿ ಆಯ್ತಲ್ಲ. ಆ ಭಯ ಇವ್ರಿಗೆ ಕಾಡ್ತಾ ಇರುತ್ತೆ. ಯುವ ಜನತೆ ಸಿಡ್ದಿದ್ರೆ ಏನ್ ಗತಿ ಆಗತ್ತೆ ಅನ್ನೋದು ಕಣ್ಣು ಮುಂದೆನೆ 2-3 ವರ್ಷಗಳಲ್ಲಿ ಇಷ್ಟೆಲ್ಲ ಕಡೆ ಏನೇನೋ ಆಗಿದೆಯಲ್ಲ, ಎಲ್ಲವೂ ಬಂದೋಗಿರ್ತವೆ ಮೋದಿ ಅಮಿತ್ ಶಾಗೆ. ಹಾಗಾಗಿ ಆರಂಭದಲ್ಲೇ ಅದನ್ನ ಚಿವುಟಿ ಹಾಕೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ. ಇನ್ನು ಬಿಜೆಪಿಯ ಅತ್ಯಂತ ದೊಡ್ಡ ಅಸ್ತ್ರ ಅಪಪ್ರಚಾರ. ಅದನ್ನ ಫೇಕ್ ಅಂತ ಸಾಬೀತಾಗಿರೋ ವಿಚಾರವನ್ನೇ ಮತ್ತೆ ಮತ್ತೆ ಬಿಜೆಪಿ ನಾಯಕರು ಹೇಳ್ಕೊಂಡು ಓಡಾಡೋದು. ಪಾಕಿಸ್ತಾನದಲ್ಲೇ ಅತ್ಯಂತ ಹೆಚ್ಚು ಫಾಲೋವರ್ಸ್ ಇರೋದು ಅಂತ, ಅದು ಫೇಕ್ ಅಂತ ನಿರೂಪಿತ ಆಗಿರುವಂತಹ ಅಂಶ ಅದು. ಆ ರಿಪೋರ್ಟ್ ಏನು ಬಂತು, 49% ಪಾಕಿಸ್ತಾನ, 14% ವರೆಗೂ ಬಾಂಗ್ಲಾದೇಶ, ಇಂಡಿಯಾದವರು ಬರೀ 9% ಮಾತ್ರ ಫಾಲೋ ಮಾಡ್ತಿರೋದು. ಆ ರೀತಿ ಒಂದು ಪೋಸ್ಟರು, ಒಂದು ಡೇಟಾ ಬಂತಲ್ಲ, ಅದು ಫೇಕ್ ಡೇಟಾ, ಫೇಕ್ ಇನ್ಫಾರ್ಮೇಶನ್ ಅಂತ. ಅದು ಆರಂಭದಲ್ಲಿ ಬಂದ ತಕ್ಷಣನೇ ಗೊತ್ತಾಯ್ತು, ಎಲ್ರಿಗೂ ಗೊತ್ತದು ಫೇಕ್ ಅಂತ. ಆದ್ರೆ ಅದನ್ನೇ ಇಟ್ಕೊಂಡು ಇವತ್ತಿಗೂ ಸಹ ಬಿಜೆಪಿ ನಾಯಕರು ಹೇಳಿಕೆಗಳನ್ನು ಕೊಡೋದು. ಇದು ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ಜಂಟಿ ಕಾರ್ಯಾಚರಣೆ. ನೋಡಿ, ಪಾಕಿಸ್ತಾನದವರೇ ಅತಿ ಹೆಚ್ಚು ಇದಿರೋದು. ಇನ್ನು ಹಂಗು ದಾಟಿದ್ರೆ ಕಾಂಗ್ರೆಸ್ನ ಸೈಡ್ಗೆ ತಳ್ಳಿ ಆಮ್ ಆದ್ಮಿ ಪಕ್ಷ ಹೇಳ್ಕೊಂಡು ಬರೋದು. ಈ ಅಭಿಜಿತ್ ಅನ್ನುವಂತಹ ಹುಡುಗ ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿದ್ದ. ಹಾಗಾಗಿ ಇದು ಆಮ್ ಆದ್ಮಿ ಪಕ್ಷದ ಪ್ರಾಕ್ಸಿ. ಆಮ್ ಆದ್ಮಿ ಪಕ್ಷದವರೇ ಇದನ್ನೆಲ್ಲ ಮಾಡ್ತಿರೋದು. ಆಮ್ ಆದ್ಮಿ ಪಕ್ಷದ ಕುಮ್ಮಕ್ಕಿನಿಂದ ಆಗ್ತಿರುವಂತಹದ್ದು. ಈ ದೇಶವನ್ನ ಅಸ್ಥಿರಗೊಳಿಸಲು ವಿದೇಶಿ ಶಕ್ತಿಗಳೊಂದಿಗೆ ಕೈ ಜೋಡಿಸಿ ಸೋರೋಸ್ ಹಣ ತಗೊಂಡು ಬಂದು ಸುರಿದು ಇದನ್ನೆಲ್ಲ ಮಾಡ್ತಿದ್ದಾರೆ. ಇದು ಬಿಜೆಪಿಯವರ ಆಸ್ ಯೂಶುವಲ್ ಅವರ ಟ್ಯಾಕ್ಟಿಕ್. ಅಪಪ್ರಚಾರ ಮಾಡಿ ನಿಮ್ಮನ್ನ ದೇಶದ್ರೋಹಿ ಅಂತ ಬಿಂಬಿಸ್ಬಿಡೋದು. ನೀವು ಉದ್ಯೋಗ ಕೇಳಿದ್ರೆ ದೇಶದ್ರೋಹಿ, ನೀವು ನೀಟ್ ಪೇಪರ್ ಯಾಕೆ ಲೀಕ್ ಆಯ್ತು ಅಂದ್ರೆ ದೇಶದ್ರೋಹಿ, ಎಲೆಕ್ಷನ್ ಕಮಿಷನ್ ಯಾಕೆ ಆ ರೀತಿ ನಡ್ಕೊಳ್ತಿದೆ ಅಂತ ಕೇಳಿದ್ರೆ ದೇಶದ್ರೋಹಿ, ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹಿ. ಏನು ವಿಚಾರ ಸರ್ಕಾರದ ವಿರುದ್ಧ ಏನು ಮಾತಾಡಿದ್ರು ಇವರು ಆಂಟಿ ನ್ಯಾಷನಲ್, ದೇಶದ್ರೋಹಿ, ಮುಗಿಯಿತು ಕತೆ. ದೇಶದ್ರೋಹಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಧರ್ಮದ್ರೋಹಿ. ಈ ಎರಡು ಲೆವೆಲ್ಗಳನ್ನ ನಿಮಗೆ ಹಣೆಗಂಟಿಸ್ಬಿಟ್ಟು ನಿಮ್ಮನ್ನ ಐಸೋಲೇಟ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದೇ ಕೆಲಸವನ್ನ ಈ ಕಾಕ್ರೋಚ್ ಪಾರ್ಟಿ ಅನ್ನುವಂತಹ ಅಭಿಯಾನ ಏನಿದೆ ಅದರ ಭಾಗವಾಗಿರೋರ ವಿರುದ್ಧ ಸಹ ಮಾಡ್ಕೊಂಡು ಹೋಗ್ತಿದೆ ಅಷ್ಟೇ. ಸೊ ಇದಿಷ್ಟು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಒಂದು ಅಭಿಯಾನ ಅಥವಾ ಒಂದು ಪಕ್ಷದ ರೀತಿಯಲ್ಲಿ ಹೊರಗಡೆ ಬರ್ತಾ ಇದೆ, ಅದರ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಗಿರುವಂತಹ ಬೆಳವಣಿಗೆಗಳು. ಅಭಿಜಿತ್ ದೀಪ್ಗೆ, ಅದರ ಫೌಂಡರ್, ಅವರ ಮನೆಗೆ ಪೊಲೀಸರ ನಿಯೋಜನೆ ಆಗಿದೆ. 24/7 ನಿಗಾ ಇಡೋದಕ್ಕೆ ಅಂತಲೇ ಆಗಿರೋದು. ಬಟ್ ಸುರಕ್ಷತೆ ಕೊಡೋದಕ್ಕೆ ನಾವು ಬಂದಿರೋದು ಅಂತ ಅವರೇನೋ ಒಂದು ಹೇಳ್ಕೊಂಡಿದ್ದಾರೆ. ಇಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.